ಹೆಮ್ಮೆಯ ಪ್ರಧಾನಿ, ಹೆಮ್ಮೆಯ ಸುಪುತ್ರ, ಅಜಾತ ಶತ್ರು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವರ ಕನಸಿತ್ತು ಈ ದೇಶದ ನದಿಗಳನ್ನು ಹರಿತಾ ಇರುವಂಥ ನದಿಗಳನ್ನು ದಕ್ಷಿಣಕ್ಕೆ ಜೋಡಿಸಬೇಕನ್ನುವಂಥ ಕಲ್ಪನೆಯನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೊಂದಿದ್ರು. ಮುಂದೆ ಬಂದಂಥ ಸರ್ಕಾರ UPA ಆ ಪೂರ್ತಿ ಯೋಜನೆಯನ್ನು ಕಡೆಗಣಿಸಿತು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇದರ ಬಗ್ಗೆ ಅಧ್ಯಯನ ನಡೆಸಲಾಯಿತು. ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸನ್ನು ನನಸು ಮಾಡುವಂಥ ಮೊದಲ ಹಂತದ ಯೋಜನೆಗೆ ಶ್ರೀಕಾರವನ್ನು ಇವತ್ತು ನರೇಂದ್ರ ಮೋದಿ ಅವರು ಹಾಕ್ತಾ ಇದ್ದಾರೆ. ಉತ್ತರದ ನದಿಗಳು ಬೇಸಿಗೆಯಲ್ಲಿ ಹಿಮ ಕರಗಿ ಮತ್ತು ಮಳೆಯಲ್ಲಿ ವಿದರ್ಭ, ಕರ್ನಾಟಕದ ಹಲವಾರು ಪ್ರದೇಶ, ಅದು ಕಲಬುರಗಿ ಇರ್ಬೋದು ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಇವತ್ತು ನೀರಿಲ್ಲದೆ ಇರುವಂಥ ಪ್ರದೇಶಗಳಿಗೆ ನೀರು ಕೊಡುವಂಥ ಯೋಜನೆಗೆ, ಮೊದಲ ಹಂತದ ಯೋಜನೆಗೆ ಇವತ್ತು ಚಾಲನೆಯನ್ನು ಕೊಡುವಂಥದ್ದನ್ನು ಪ್ರಧಾನಿ ಮಾಡ್ತಾ ಇದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ವ ಶಿಕ್ಷಾ ಅಭಿಯಾನ, ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಟ್ಟಂಥ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರ ಕನಸಾಗಿದ್ದಂಥ ಅವರು ಕೊಟ್ಟಂಥ ಚತುಷ್ಪಥ ರಸ್ತೆಗಳು, ಭಾರತ ಮಾತೆಗೆ ಒಂದು ಮಾಲೆಯ ಆಕಾರದಲ್ಲಿ ಅವರು ನಿರ್ಮಾಣ ಮಾಡಿದಂಥ ರಸ್ತೆ, ಇದೆಲ್ಲವೂ ಕೂಡ ಅವರನ್ನು ನೆನಪು ಮಾಡುತ್ತೆ. ದೇಶದ ರಕ್ಷಣೆ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳಲಿಲ್ಲ. ಪೋಖ್ರಾನ್ನಲ್ಲಿ ಅಣುಸ್ಫೋಟ ಮಾಡಿ ಭಾರತ ಕೂಡ ಪರಮಾಣು ಅಸ್ತ್ರವನ್ನು ಹೊಂದಿರುವಂಥ ದೇಶ ಅನ್ನುವಂಥದ್ದನ್ನು ಅವತ್ತು ಸಾಬೀತು ಮಾಡಿದರು. ಅಬ್ದುಲ್ ಕಲಾಂ ಅಂತ ಒಬ್ಬ ವಿಜ್ಞಾನಿಗೆ, ಸೈಂಟಿಸ್ಟ್ಗೆ DRDOದಲ್ಲಿ ಉನ್ನತ ಜಾಗವನ್ನು ಕೊಟ್ಟು ಅವರನ್ನು ಈ ದೇಶದ ರಕ್ಷಣಾ ವ್ಯವಸ್ಥೆಗೆ ಜೋಡಿಸುವಂಥ ಕೆಲಸವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದರು. ಇಂಥ ಸುಪುತ್ರನನ್ನು ಇವತ್ತು ನಾವು ನೆನಪು ಮಾಡ್ಕೊತಾ ಇದ್ದೀವಿ. ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಡೆಯುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅಧಿಕಾರಕ್ಕಾಗಿ ಎಂದು ಆಪಾದಿಸಲಿಲ್ಲ, ಅಧಿಕಾರ ಬಿಟ್ಟು ಯೋಚನೆಯನ್ನು ಅವರು ಮಾಡಿದರು. ದಶಕಗಳ ಕಾಲ ಅವರಿಗೆ ಅಧಿಕಾರ ಇರಲಿಲ್ಲ, ಆದರೂ ಈ ಭಾರತ ಮಾತೆಯ ಸೇವೆಯನ್ನು ಮಾಡಿದರು. ಅಂಥ ಸುಪುತ್ರನನ್ನು ನೆನಪಿಸ್ಕೊಳ್ಳೋಕ್ಕೆ ಇವತ್ತು ಗೋಪಾಲಯ್ಯನವರ ನೇತೃತ್ವದಲ್ಲಿ ವಿಕಲಚೇತನರಿಗೆ ಬೇರೆ ಬೇರೆ ರೀತಿಯ ಪರಿಕರಗಳನ್ನು ಕೊಡುವಂಥದ್ದನ್ನು ಅವರು ಮಾಡಿದ್ದಾರೆ. ನಿರಂತರವಾಗಿ ಮಹಾಲಕ್ಷ್ಮಿ ಲೇಔಟಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಇವತ್ತು ನಮ್ಮ ಪಕ್ಷದ ವಿಚಾರ ತತ್ವ ಆದರ್ಶದ ಅಡಿಯಲ್ಲಿ ಬಡವರಿಗೆ, ಅಂಗವಿಕಲರಿಗೆ, ಮಹಿಳೆಯರಿಗೆ ಬೇರೆ ಬೇರೆ ರೀತಿಯ ಕೆಲಸವನ್ನು ಮಾಡುವಂಥದ್ದು ಗೋಪಾಲಯ್ಯನವರ ನೇತೃತ್ವ. ಬಹಳ ಖುಷಿಯಿಂದ ನಾವು ಇಂಥ ವಿಕಲಚೇತನರಿಗೆ ಬೇರೆ ಬೇರೆ ರೀತಿಯ ಪರಿಕರಗಳನ್ನು ಅವರ ಟ್ರಸ್ಟು, ಸರ್ಕಾರ ಎಲ್ಲರ ಸಹಕಾರ, ದಾನಿಗಳ ಸಹಕಾರದಿಂದ ಇವತ್ತು ಮಾಡಿದ್ದೀವಿ. ಮತ್ತೊಂದು ಸಾರಿ ಕೆಲಸ ಮಾಡುವಂಥ ಅವಕಾಶ ಈ ಕ್ಷೇತ್ರದಲ್ಲಿ ನಮ್ಮೆಲ್ಲರಿಗೆ ಸಿಗಬೇಕು, ಆ ಭಗವಂತ ಸಿಗಬೇಕು. ವಾಜಪೇಯಿ ಅವರನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಂಡು ಅವರ ಹೆಸರಲ್ಲೇ ನಾವು ಮುಂದೆ ಕೆಲಸ ಮಾಡುವಂಥದ್ದು ಖಂಡಿತ ಮಾಡ್ತೀವಿ. ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿಯವರ 3ನೇ ವರ್ಷದ ಜನ್ಮದಿನ ಕಾರ್ಯಕ್ರಮವನ್ನು ನಮ್ಮ ಕೇಂದ್ರ ಸಚಿವರಾದ ಕುಮಾರಿ ಶೋಭಾ ಕರಂದ್ಲಾಜೆ ಅವರ ನಾಯಕತ್ವದಲ್ಲಿ ಈ ಅಂಗವಿಕಲರಿಗೆ ಪರಿಕರ ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಭಾಳ ದಿನ ಹಿಂದೆ ಈ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. ಅದನ್ನು ಇವತ್ತು ಮಾಡಬೇಕು ಅಂತಕ್ಕಂಥದ್ದು ಮಾಡಿ ನಾನು ಶಾಸಕನಾದ ಮೇಲೆ ಒಂದು 450ಕ್ಕಿಂತ ಹೆಚ್ಚು ಜನ ಅಂಗವಿಕಲರಿಗೆ ಯಾವುದ್ಯಾವುದು ಅವರ ಕುಟುಂಬಕ್ಕೆ ಸಹಾಯ ಮಾಡಬೇಕು ಮಾಡಿದ್ದೇನೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಒಬ್ಬ ಅಜಾತ ಶತ್ರು. ಈ ಭಾರತದ ಯುಗ ಪ್ರಾರಂಭ ಆಗಿದ್ದು ಅವರು ಪ್ರಧಾನಮಂತ್ರಿ ಆದಮೇಲೆ ಅಭಿವೃದ್ಧಿ ಪರ್ವ ಅಂತಕ್ಕಂಥದ್ದು ಪ್ರಾರಂಭ ಆಗಿರ್ತಕ್ಕಂಥದ್ದು. ಅವರ ಜೀವಿತಾವಧಿನಲ್ಲಿ ಅವ್ರು ಯಾರೂ ಶತ್ರುಗಳಿರಲಿಲ್ಲ. ಅಂಥೊಬ್ಬ ನಾಯಕ ಮತ್ತು ಇನ್ನೊಬ್ಬರು ಹುಟ್ಟೋದಿಲ್ಲ. ಅವ್ರನ್ನ ಜನ್ಮದಿನದಂದು ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದು, ಅಂಗವಿಕಲರ ನೆರವಿಗೆ ನಾವು ಹೋಗಬೇಕು ಅಂತಕ್ಕಂಥದ್ದು ಇದು ಮಾಡಿ ನಾವು ನಮ್ಮ ಜೊತೆಯಿಂದ ಎಲ್ಲ ಮುಖಂಡರು ಸುಮಾರು ಒಂದು 250 ಜನ ಅಂಗವಿಕಲರು ಬಂದಿದ್ದು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನೀವೆಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರ
ಅವರ ಬದುಕಿದ್ದಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಏನು ನಡೆದ ಆ ತತ್ವಗಳನ್ನು ನಾವು ಅಳವಡಿಸ್ಕೋಬೇಕು, ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಇಚ್ಛೆ.